ಸುಜೀಸ್ ಕಿಚನ್ಗೆ ಸ್ವಾಗತ. ಈ ದಿನ ನಾನು ನಾವೇ ಬೆಳೆದಿರೋಂತಹ ಹಾಗಲಕಾಯಿ ಗೊಜ್ಜನ್ನು ಮಾಡೋದನ್ನು ತೋರಿಸ್ಕೊಡ್ತಾರೆ. ಈ ಗೊಜ್ಜಿಗೆ ಬೇಕಾಗಿರೋ ಸಾಮಗ್ರಿಗಳು: ಮೊದಲಿಗೆ ಸಣ್ಣದಾಗಿ ಹೆಚ್ಚಿರುವ 2 ಈರುಳ್ಳಿ, ಒಂದು 5 ಎಸಳು ಜಜ್ಜಿರುವ ಬೆಳ್ಳುಳ್ಳಿ, ಕರಿಬೇವಿನ ಸೊಪ್ಪು, 2 ಟೊಮೊಟೊ, ಅರ್ಧ kg ಹಾಗಲಕಾಯಿಯನ್ನು ಬೀಜ ತೆಗೆದು ಕಟ್ ಮಾಡಿ ಇಟ್ಕೋಬೇಕು, ಸ್ವಲ್ಪ ಬೆಲ್ಲ, 3ರಿಂದ 4 ಸ್ಪೂನಷ್ಟು ಸಾಂಬಾರು ಪುಡಿ, ಒಂದು ಚಿಟಿಕೆ ಅರಿಶಿನ, ನಿಂಬೆಹಣ್ಣು ಗಾತ್ರದಷ್ಟು ಹುಣಸೆಹಣ್ಣನ್ನು ಚೆನ್ನಾಗಿ ಕಿವಿಸಿಟ್ಕೋಬೇಕು, ತುರಿದಿರೋ ಕೊಬ್ಬರಿ, ಉಪ್ಪು. ಇವಾಗ ಬಾಣಲಿಗೆ 4ರಿಂದ 5 ಸ್ಪೂನ್ ಎಣ್ಣೆಯನ್ನು ಹಾಕಿ ಸಾಸಿವೆ, ಕಡಲೆಬೇಳೆ 1-2 ಸ್ಪೂನು, ಜೀರಿಗೆ 1 ಸ್ಪೂನ್ ಹಾಕಿ ಚೆನ್ನಾಗಿ ಹುರಿಬೇಕು. ಈಗ ಜಜ್ಜಿರೋ ಬೆಳ್ಳುಳ್ಳಿ, ಕರಿಬೇವಿನ ಸೊಪ್ಪನ್ನು ಹಾಕಬೇಕು. ಬೆಳ್ಳುಳ್ಳಿ ಕಡಲೆಬೇಳೆ ಕೆಂಪಗಾದ ಮೇಲೆ ಈರುಳ್ಳಿಯನ್ನು ಹಾಕಬೇಕು. ಈಗ ಈರುಳ್ಳಿಯನ್ನು 2ರಿಂದ 3 ನಿಮಿಷ ಚೆನ್ನಾಗಿ ಫ್ರೈ ಮಾಡಿ ಹಾಗಲಕಾಯಿಯನ್ನು ಹಾಕಿ 5 ನಿಮಿಷದವರೆಗೂ ಚೆನ್ನಾಗಿ ಫ್ರೈ ಮಾಡಬೇಕು. ಯಾಕೆ ಅಂದರೆ ಅದರಲ್ಲಿ ಹಾಗಲಕಾಯಲ್ಲಿರೋಂತಹ ಕಹಿ ಹೋಗೋದಕ್ಕೆ. ಚೆನ್ನಾಗಿ ಫ್ರೈ ಆದಮೇಲೆ 3ರಿಂದ 4 ಸ್ಪೂನಷ್ಟು ಸಾಂಬಾರು ಪುಡಿಯನ್ನು ಹಾಕಿ ಚಿಟಿಕೆ ಅರಿಶಿನ ಹಾಕಬೇಕು. ಸಾಂಬಾರು ಪುಡಿಯನ್ನು ಚೆನ್ನಾಗಿ ಫ್ರೈ ಮಾಡಿ ರುಚಿಗೆ ತಕ್ಕಷ್ಟು ಕಲ್ಲುಪ್ಪನ್ನು ಹಾಕಬೇಕು. ನಂತರ ಟೊಮೊಟೊ, ಹುಣಸೆಹಣ್ಣು ನೀರು ಮತ್ತು ಬೆಲ್ಲ ಹಾಕಿ ನೀರನ್ನು ಸ್ವಲ್ಪ ಹಾಕಿ ಚೆನ್ನಾಗಿ ಒಂದು 10 ನಿಮಿಷ ಕುದಿಸ್ಬೇಕು. ಹಾಗಲಕಾಯಿ ಪಲ್ಯ ಆರೋಗ್ಯಕ್ಕೆ ತುಂಬ ಉತ್ತಮವಾದದ್ದು. ಅದರಲ್ಲೂ ಶುಗರ್ ಪೇಷಂಟ್ಗಳಿಗೆ ಇದು ತುಂಬ ಒಳ್ಳೆಯದು. ಒಂದು 10 ನಿಮಿಷ ಚೆನ್ನಾಗಿ
ಬೆಂದ ಮೇಲೆ ಕೊಬ್ಬರಿಯನ್ನು ತುರಿದಿರೋ ಕೊಬ್ಬರಿಯನ್ನು ಹಾಕಬೇಕು. ಹಾಕಿ 2 ನಿಮಿಷ ಚೆನ್ನಾಗಿ ಹುರಿಬೇಕು. ಈ ಹಾಗಲಕಾಯಿ ಗೊಜ್ಜನ್ನು ಚಪಾತಿಗೆ, ಬಿಸಿ ಅನ್ನಕ್ಕೆ ತುಪ್ಪ ಹಾಕ್ಕೊಂಡು ತಿನ್ಬೋದು, ಅನ್ನ ಸಾರಿಗೆ ನಂಚ್ಕೊಂಡು ತಿನ್ಬೋದು. ಈ ಗೊಜ್ಜನ್ನು ನೀವು ಒಂದು ಸಲ ಟ್ರೈ ಮಾಡಿ. ಧನ್ಯವಾದಗಳು.